ಎಲ್ಲ ಆತ್ಮಮಿತ್ರರಿಗೆ ಧ್ಯಾನಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 155th ಸೆಷನ್ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSS ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಿನಿಮಮ್ 1 ಗಂಟೆ ಕಾಲ ಧ್ಯಾನ, ಒಂದು ಅರ್ಧ ಗಂಟೆ ಕಾಲ ಒಂದು ಪುಸ್ತಕ, ಒಂದು 1/4 ಗಂಟೆ ಬೇರೆಯೊಬ್ಬರು ಅನುಭವ ಕೇಳೋದು, ಇಲ್ಲಾಂದರೆ ಒಂದು ಸೆಷನಲ್ಲಿ ನಮ್ಮ ಅನುಭವ ಹಂಚೋದು, ಇದು ನಾವು ಮಾಡ್ತಾ ಬರಬೇಕು. ಸಮಯ ಇಲ್ಲ ಅನ್ನೋದು ದೊಡ್ಡ ಸುಳ್ಳು. ಒಬ್ಬ ಮನುಷ್ಯನಿಗೆ ಪ್ರತಿ ದಿವಸ 24 ಗಂಟೆ ಇದೆ. ಒಂದೊಂದು ಸತಿ ನಾವು ಜಾಸ್ತಿ ಮಲ್ಕೊಳ್ತೀವಿ, ಒಂದೊಂದು ಸತಿ ಮಲ್ಕೊಳ್ಳೋಕ್ಕೆ ಸಮಯನೇ ಸಿಗಲ್ಲ. ಏನೇ ಆದ್ರೂ ಧ್ಯಾನ ಒಂದು ಮಾಡಿದ್ರೆ ಅದು ನಮಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನಿನ್ನೆ ಪಿರಮಿಡ್ ವ್ಯಾಲಿಗೆ ಹೋಗಿ ಅಲ್ಲಿ ಅನ್ನದಾನ ಮತ್ತು ಬುದ್ಧ ಪೂರ್ಣಿಮಾ ಮೀಟಿಂಗ್ ಎರಡೂ ಮುಗಿಸ್ಕೊಂಡು ಮಧ್ಯರಾತ್ರಿ 1 ಗಂಟೆ ಕಾಲಕ್ಕೆ ನಾನು ಮನೆಗೆ ಬಂದು ಆವಾಗ ಮಲಗಿದ್ದೀನಿ. ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದಿದ್ದೀನಿ. ಕಂಟಿನ್ಯೂಸ್ 2-3 ಅವರ್ಸ್ ಮೀಟಿಂಗು, ಆದಮೇಲೆ ಡಿಸ್ಕಷನ್ಸ್. ಇನ್ನೇ ಎಷ್ಟೋ ಮಾಸ್ಟರ್ಸು ಸ್ವೀಡನ್ನಿಂದ, ಹರಿಯಾಣದಿಂದ ಬಂದರು ನಿನ್ನೆ ಪಿರಮಿಡ್ ವ್ಯಾಲಿಗೆ. ಅವ್ರ ಜೊತೆ ಕುತ್ಕೊಂಡು ಧ್ಯಾನ ಮಾಡಿ, ಅವ್ರಿಗೆ ಗೈಡ್ ಮಾಡಿ ಪಿರಮಿಡ್ ವ್ಯಾಲಿ ಎಲ್ಲ ಒಂದು ರೌಂಡ್ ಹಾಕಿ 1 ಗಂಟೆ ಮಿಡ್ನೈಟು ಮನೆಗೆ ಬಂದಿದ್ದೀನಿ ನಾನು. ಆದ್ರೂ ಬೆಳಗ್ಗೆ 6 ಗಂಟೆಗಿಂದ ಮತ್ತೆ ಲೈಫ್ ಸ್ಟಾರ್ಟ್ ಆಯಿತು. ನಾನು ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಸಮಯ ನೀವು ನೋಡಲ್ಲ, ಇಷ್ಟ ಇಲ್ಲ ಅಂದರೆ ಸಮಯ ನೋಡ್ತಾನೆ ಇರ್ತೀವಿ. ಯಾವಾಗಲೂ ಗಮನಿಸಿ, ಯಾರಾದರೂ ಸುಮ್ಮನೆ ವಾಚ್ ನೋಡ್ತಾ ಇದ್ರು ಅಂದರೆ ಅವ್ರ ಶರೀರ ಮಾತ್ರ ಅಲ್ಲಿದೆ, ಮನಸ್ಸು ಅಲ್ಲಿಲ್ಲ, ಭಾವನೆಗಳು ಎಲ್ಲೋ ಇದೆ. ಎಲ್ಲಿ ನಿಮ್ಮ ಶರೀರ, ಮನಸ್ಸು, ಭಾವನೆಗಳು ಒಂದೇ ಜಾಗದಲ್ಲಿ ಇದೆಯೋ, ನಿಮಗೆ ಏನಿಷ್ಟವೋ ಅದು ನೀವು ಮಾಡ್ತಾ ಇದ್ರು, ಸಮಯದಿಂದ ನಾವು ಹೊರಗೆ ಬರ್ತೀವಿ. ಸಮಯದಿಂದ ಹೊರಗೆ ಬರಬೇಕು, ಅದೇ ಆಧ್ಯಾತ್ಮಿಕತೆ. ಪ್ರತಿಯೊಬ್ಬರಿಗೂ ಸಮಯ ಇದೆ. ನಾನು ಒಬ್ಬರ ಹತ್ರ ಕೇಳಿದ್ದೀನಿ, ಧ್ಯಾನ ಮಾಡಿ ಅಂದರೆ, ಇಲ್ಲ ಸರ್ ನಮಗೆ ಟೈಮ್ ಇಲ್ಲ ಅಂತಾರೆ. ಹೌದಾ ಅಂದೆ. ನಿನ್ನೆ ಏನು ಮಾಡಿದ್ರೆ ಅಂದರೆ, ಹಾಸ್ಪಿಟಲ್ ಹೋಗಿದ್ದೀನಿ ಸರ್ ಅಂದ. ಹೌದಾ, ಅಲ್ಲಿ ವೆಯ್ಟ್ ಮಾಡಿದ್ರ ಅಂದರೆ, ಅಯ್ಯೋ ತುಂಬ ಬ್ಯುಸಿ ಡಾಕ್ಟರ್ ಅವರು, 2 ಗಂಟೆ ವೆಯ್ಟ್ ಮಾಡಬೇಕು, ಅವಾಗೇ ಅಪಾಯಿಂಟ್ಮೆಂಟ್ ಸಿಕ್ತು ಅಂತ. ಆ 2 ಗಂಟೆ ಏನು ಮಾಡಿದ್ರಿ ಅಂತ ಕೇಳಿದರೆ ಅವ್ರಿಗೆ ಅರ್ಥ ಆಯ್ತು ನಾನು ಏನೀಗ ಹೇಳ್ತಾ ಇದ್ದೀನಿ. ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬಸ್ಸಲ್ಲಿ, ಟ್ರೈನಲ್ಲಿ, ಒಂದು ಚಿಕ್ಕ ಅಲಾರಂ ಇಟ್ಕೊಂಡು ಅಲ್ಲಿನೂ ಧ್ಯಾನ ಮಾಡ್ಬೋದು. ಯಾವಾಗ್ಲೂ ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಹೋಗಿದ್ರೆ ನಮಗೆ ಗೊತ್ತಾಗಲ್ಲ ಯಾವಾಗ ಟೈಮ್ ಸಿಗುತ್ತೋ, ಆವಾಗ ನಾವು ಅದನ್ನು ಓದ್ಬೋದು. ಆವಾಗ ಯಾರು ಸಿಕ್ಕರೆ ಆ ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ಬೋದು. ಒಂದು ದಿವಸದಲ್ಲಿ ಎಷ್ಟು ಮಾಡಬೇಕಂದ್ರೂ ಅಷ್ಟು ಕೆಲಸಗಳು ನಾವು ಮಾಡ್ಬೋದು. ಇಷ್ಟ, ಪ್ರೀತಿ, ಆ ಒಂದು ಡಿಟರ್ಮಿನೇಷನ್, ಗೋಲ್ ಇರಬೇಕು. ಆವಾಗ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗೆ ಸಿಗುತ್ತೆ. ಸಮಯ ಇಲ್ಲ ಅಂತ ಯಾರೋ ಹೇಳಿದ್ರೆ ಗ್ಯಾರಂಟಿ ಹೇಳ್ತೀನಿ ಅದು ಸುಳ್ಳು, ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಸಮಯ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಬೆಳಗ್ಗೆ ಎತ್ತಿದ ತಕ್ಷಣ ಇವತ್ತು ನಾನು ಏನು ಮಾಡ್ತೀನಿ, 24 ಗಂಟೆ ಇದೆ, 18 ಗಂಟೆ ಇದೆ, 20 ಗಂಟೆ ಇದೆ, ಏನೇನು ಮಾಡಬೇಕಂತ ನೀವು ಪ್ಲ್ಯಾನ್ ಮಾಡಿದ್ರೆ ಆವಾಗ ಸಮಯ ಸಿಗುತ್ತೆ ಧ್ಯಾನಕ್ಕೆ, ಸ್ವಾಧ್ಯಾಯಕ್ಕೆ, ಸಜ್ಜನ ಸಾಂಗತ್ಯ. ಈ ಸಮಯ ಮತ್ತೆ ಮತ್ತೆ ಬರಲ್ಲ. ಎಷ್ಟೋ ಜನ್ಮಗಳು ನಾವೆಲ್ಲ ತಗೊಂಡಿದ್ರಿ, ಆದರೆ ಇವತ್ತು ಈ ಜನ್ಮ ಅನ್ನೋದು ನಮ್ಮೆಲ್ಲರಿಗೂ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇಷ್ಟು ಆಕ್ಸಸ್ ಇದೆ, ಎನರ್ಜೀಸ್ ಆಗಲಿ, ಇನ್ಫಾರ್ಮೇಷನ್ ಆಗಲಿ, ಟ್ರಾನ್ಸ್ಫಾರ್ಮೇಷನ್ ಆಗಲಿ. ಎಷ್ಟೋ ಜನ್ಮಗಳು ಹುಟ್ಟಿ ನಮಗೆ ಬರೋ ಅಷ್ಟೊಂದು ಟ್ರಾನ್ಸ್ಫಾರ್ಮೇಷನು ಒಂದೇ ಜನ್ಮದಲ್ಲಿ ಸಿಗ್ತಾ ಇದೆ. ಇವಾಗ ಜಾಕ್ಪಾಟ್ ಅಂತ ಹೇಳ್ಬೋದು, ಬೋನಸ್ ಅಂತ ಹೇಳ್ಬೋದು. ಹಂಗಾಗಿ ಅದನ್ನು ನಾವು ಎಷ್ಟು ಉಪಯೋಗಿಸ್ಕೋಬೇಕು ನೀವು ಅರ್ಥ ಮಾಡ್ಕೊಳ್ಳಿ. ಈ ಸಮಯ, ಈ ಒಂದು ಅವಕಾಶ ಮತ್ತೆ ಮತ್ತೆ ಬರಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.